ಇವಾಗ ಸ್ಮಶಾನ ಇರೋ ಜಾಗ ಬಂದಿದ್ದೀವಿ. ಅದೇ ಮಾಡ್ತಾರೆ ಒಂದು ಇಸ್ಕೊಂಡು ಅದು ಕಣ್ಮುಂದ್ಗಡೆ ಬಂದರೆ ಮಾಡಬೇಕು ಅನ್ಸುತ್ತೆ ಅಣ್ಣ, ಅದಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದೆ. ನೀವು ಸೇಲ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರಲ್ಲ, ಎಲ್ಲಿ? ನಾನೆಂತ ಸೇಲ್ ಮಾಡಲ್ಲ ಅಣ್ಣ, ನಾನೆಲ್ಲ ಸೇಲ್. ಮನೆಯಲ್ಲಿ ನಂದ ಅಣ್ಣ ಭುವನೇಶ್ವರಿ ನಗರ ಅಣ್ಣ. ಅಪ್ಪ ಅಮ್ಮ ಎಲ್ಲಿರೋದು? ಅಪ್ಪ ಇಲ್ಲ ಅಣ್ಣ. ಅಮ್ಮ ಏನು ಮಾಡ್ತಾರೆ? ಏನು ಮಾಡ ಮನೇಲಿ. ನೀವು ಸಂಪಾದನೆಗೆ ಎಷ್ಟೋ ಜನ ಅಡ್ಡ ಹಾಕ್ತಾರೆ. ಎಷ್ಟು ಜನ ಅಡ್ಡ ಹಾಕ್ತಾರೆ ಇಲ್ಲಿ? ಬೇಜಾನ್ ಜನ ಅಡ್ಡ ಹಾಕ್ತಾರೆ. ಅಂದಾಜು 15-20 ಜನ ಹುಡುಗರು ಅಡ್ಡ ಹಾಕ್ತಾರಲ್ಲ. 20 ಜನ. ಅಲ್ಲ ಕಣ, ಇಂಜೆಕ್ಷನ್ನು ರಕ್ತ ಬಂದು ಆಮೇಲೆ ಅದನ್ನು ತಳ್ಳಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದಾರೋ? ಬನಶಂಕರಿಲಿರೋ ಹುಡುಗರು ಅಣ್ಣ. ಎಲ್ಲಿರ್ತಾರೆ ಬನಶಂಕರಿ ಅವರು? ಅಲ್ಲೇ ಇಲ್ಲೇ ಇಟ್ಕೊಂಡು ಇರ್ತಾರೆ ಅಣ್ಣ, ಮಾರ್ಕೊಂಡು. ಹೌದು, ಇದೇ ಜಾಗದಿಂದಾನೇ ನೀವು ಓಡೋಗಿದ್ದು. ನಡಿ ಚೆನ್ನಾಗಿ ಹಾಸ್ಕೊಂಡಿದ್ದೀರ ಚಾಪೆ ಎಲ್ಲ. ಅಲ್ಲೊಂದೈತಲ್ಲ ಸಿರಿಂಜ್ ಇದೆ, ಸಿರಿಂಜ್ ಒಳಗಡೆ ರಕ್ತ ಇತ್ತು ಒಂದು. ಅದ್ರೊಳಗೆ ಐತಲ್ಲ ಸ್ವಲ್ಪ. ಅದ್ರಲ್ಲಿ ನೀನು ಇಲ್ಲಿ ತೊಗೊಂಡಿದ್ದೇನೆ ಇವಾಗ? ನಾನು ಹೆಂಗೆ ಕುತ್ಕೊಂಡು ತೊಗೊಂಡಿತ್ತು? ಕುತ್ಕೊಳ್ಳ, ಹೆಂಗೆ ಕುತ್ಕೊಂಡ ನೋಡಿ, ಕುತ್ಕೊಳ್ಳಿ. ಅದು ಎತ್ಕೊಂಡ್ಬಿಟ್ರಲ್ಲ ಲೋಡ್ ಮಾಡಿದ್ದು, ಅದೇನಾಗ್ತ ಇದ್ದು ತಗೊಂಡು ಈಚೆ ಬಂದಿರೋದು. ಕಾಲೇನು ಗಾಯ? ನನ್ಗ ಕಾಲು ನರಕ್ ತಗೊಂಡ್ರದ? ಇಲ್ಲ ಗಾಯ ಆಗಿರೋದು. ಗಾಯ ಆಗಿರೋದು ಸುಮ್ಮನೆ ತೋರಿಸಿದ ಹೆಂಗೆ ತೊಗೊಂತೀಯ ಅಂತ. ಹೆಂಗೆ ಮಾಡ್ತೀಯ ತೋರಿಸೋ ಅದರಲ್ಲಿ. ಆ ಇಂಜೆಕ್ಷನ್ ಅಲ್ಲಿ ಸಿರಿಂಜ್ ಎಲ್ಲ ಹೆಂಗ್ ಮಾಡ್ತೀಯ ಅಂತ ತೋರ್ಸು ಒಂದ್ಸಲ. ಡಬ್ಬಿ ಎತ್ಕೊ, ನೀರ್ ಎತ್ಕೊ, ತೋರ್ಸು, ಸುಮ್ಮನೆ ತೋರಿಸು ಹೆಂಗೆ ಅಂತ. ನೋಡಿ, ಅದ್ರಲ್ಲಿ ಟ್ಯಾಬ್ಲೆಟ್ ಹಾಕೊಂತಾರೆ, ಮಿಕ್ಸ್ ಮಾಡ್ಕೊಂತಾರೆ. ಚುಚ್ಕೊಂಬೇಡ ಅಷ್ಟೇ, ಈ ತರ ಎಳ್ಕೊಂಡ ಮಾತ್ರೆನಾ. ನಾವು ಬಿಟ್ಕೊಡ ಜಾಸ್ತಿ ಮಾಡ್ತಾ ಇಲ್ಲ. ಚುಚ್ಕೊಂಬೇಡ ಸುಮ್ಮನೆ ಹೆಂಗೆ ಹಿಡಿತೀಯ ತೋರಿಸು ನಮಗೆ. ನಾನು ಚುಚ್ಕೊಂಡಿದ್ದೆ ನಾನು. ಅಲ್ಲ, ತಗೊಂಡಿರೋದಕ್ಕೆ ಹಿಡ್ಕೊಂಡಿರೋದು. ಚುಚ್ಕೊಂಬೇಡ. ಆಗ್ಲೇ ಟ್ಯಾಬ್ಲೆಟ್ ಇದೆ ಅದರಲ್ಲಿ, ಸ್ವಲ್ಪ ಇದೆ ಟ್ಯಾಬ್ಲೆಟ್ ನ ಮಿಕ್ಸ್ ಮಾಡಿದ್ದಾರೆ, ಡೈಲ್ಯೂಟ್ ಮಾಡಿದ್ದಾರೆ ನೀರಲ್ಲಿ ಅದನ್ನ ಚೆನ್ನಾಗಿ. ಹಿಂಗೆ ಹಿಡ್ಕೊಂಡು ತಗೊಂತೀರಾ ಅಲ್ವಾ? ನರಕ್ ಚುಚ್ಕೊಂತೀರಾ? ನರಕ್ ಚುಚ್ಕೊಂಡು ರಕ್ತ ಎಳ್ಕೊಂಡು ಚುಚ್ಕೊಳ್ಳೋದು. ಇದರಿಂದ ಏನಾಗ್ತಿದೆ ಗೊತ್ತಾ ನಿಮಗೆ? ಗೊತ್ತಾಯ್ತೈತೆ. ಏನ್ ಗೊತ್ತಾಯ್ತೈತೆ? ಸಣ್ಣ ಆಯ್ತು, ಬಾಡಿ ಕೆಡ್ಸ್ಕೊಂತ ಇದೀವಿ. ಆಮೇಲೆ ಅಷ್ಟೇ. ಕೆಲವ್ರ ಕೈ ಕೊಳ್ತೋಗಿರೋದಲ್ಲ ನೋಡಿದ್ಯಾ? ಕೈ ಆ ರೇಂಜ್ಗೆಲ್ಲ ನಾವ್ ಇದ್ ಮಾಡಿಲ್ಲ ನಾ ಬಿಟ್ಬಿಡೋಣ. ನಿಮ್ದು ಬೇರೆ ರೇಂಜಾ? ಬೇರೆ ರೇಂಜು. ಅದು ನೀಡ್ಲು ಮುರಿದಾಕು, ಅಲ್ಲಿ ಆಚೆ ಕಡೆ ಚೆಲ್ಲ, ಅಲ್ಲ ಆಚೆ ಕಡೆ ಚೆಲ್ಲ, ತೆಗಿ, ಆಚೆ ತೆಗಿ. ಲೈವ್ ನೋಡ್ತಾರಣ್ಣಪ್ಪ? ನೋಡ್ತಿದ್ದಾರೆ ಸರ್, 500 ಜನ ನೋಡ್ತಿದ್ದಾರೆ. ಪೊಲೀಸರಿಗೆ ಹಿಡ್ಕೊಟ್ರೆ ಏನು ಮಾಡ್ತಿದ್ದ? ಪೊಲೀಸವ್ರಿಗೆ ಹೊಡೆದು ಜೈಲಿಗೆ ಹಾಕೋದು. ನಿಮ್ಮನ್ನ ರಿಯಾಬ್ಗೆ ಹಾಕ್ಬೇಕು, ಜೈಲಿಗೆ ಹಾಕ್ಬಾರ್ದು ನಿಮ್ಮನ್ನ. ಆ ಥರ ಎಲ್ಲ ಮಾಡ್ತಾರೆ. ರಿಯಾಬ್ಗೂ ಹೋಗ್ಬಿಟ್ಟು ಬಂದೆ ಅಣ್ಣ ನಾನು. ಅಷ್ಟೇ ಬಿಟ್ಬಿಟ್ಟು ನಿದ್ದೆ ಬರಲ್ಲ ಅಂತ ಮಾಡ್ತೀನಿ ಅಷ್ಟೇ ಅಣ್ಣ. ಅದನ್ನ ಬಿಟ್ಟು ಇದಕ್ಕೆ ಗಿಡೀತೆಲ್ಲ ಏನಿಲ್ಲ ಅಣ್ಣ, ಎಣ್ಣೆ ಹೊಡಿತೀನಿ ಅಣ್ಣ ಬೇಕಂದ್ರೆ ಅಷ್ಟೇ ಅಣ್ಣ. ಎಷ್ಟು ಜನ ಮಾಡ್ತಾರೆ ನಿಮ್ಗೆ ಗೊತ್ತಿರೋ ಹುಡುಗರು ಇಲ್ಲಿ? ಏನೊಂದು 8-9 ಜನ. ಎಲ್ಲೆಲ್ಲಿ ಇರ್ತಾರೆ? ಸ್ವಲ್ಪ ದಿಲ್ಲೇ ಬರ್ತಾರೆ. ಈಗ ಎಲ್ಲಿಂದ ಬರ್ತಾರೆ ಅವರು? ಎಷ್ಟು ಗಂಟೆಗೆ ಸೇರ್ತೀರ ದಿನ? ಎಷ್ಟು ಗಂಟೆಗೆ ಅಂದ್ರೆ ಅಷ್ಟು ಗಂಟೆಗೆ ಬರ್ತಾ ಇರ್ತಾರೆ. ಟೈಮ್ ಹೇಳು, ಟೈಮ್ ಹೇಳು.
ಮಧ್ಯರಾತ್ರಿ ಎಲ್ಲ ಸೇರ್ತೀರಾ ಅಂತ ಏನೋ ಕೇಳ್ಪಟ್ಟ. ಮಧ್ಯ ಬೇರೆಯವ್ರು ಇರ್ಬೋದು, ನಾವೆಲ್ಲ ಇರಲಿಲ್ಲ. ಇದೇ ಜಾಗ ಇದೇ ಜಾಗ. ಸರ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಏನ್ ಹೇಳದಪ್ಪ, ಈಗ ತಗೊಂಡೋಗ್ಬಿಟ್ರೆ ಪೊಲೀಸರು ಹೊಡಿತಾರೆ, ಜೈಲಿಗೆ ಹಾಕ್ತಾರೆ ಅಂತಾರೆ. ಜೈಲಿಗೆ ಹಾಕಿದ್ರೆ ಅವರು ಏನಿಲ್ಲ, ಅಲ್ಲೋಗಿ ವಿತ್ಡ್ರಾಲ್ ಸಿಂಪ್ಟಮ್ ಆಗುತ್ತೆ, ತಿರ್ಗಿ ಅಲ್ಲಿ ಅವ್ರನ್ನ ಇದು ಮಾಡ್ತಾರೆ. ಇವತ್ತೊಂದು ದಿವಸ ಹಾಕ್ಬೋದೇನೋ ಅಷ್ಟೇ, ಅವ್ರನ್ನ ಒಂದು 2-3 ದಿವಸಕ್ಕೆ. ಇವ್ರಿಗಿನ್ನ ಹೆಚ್ಚಾಗಿ ಇವ್ರಿಗೆ ಮಾರೋರನ್ನ ಹಿಡಿಬೇಕು. ಮಾರೋರ್ನ ಹಿಡಿದ್ರೆ ಎಲ್ಲ ಇದಾಗುತ್ತೆ ಅಣ್ಣ. ನಾವು ಒಂದ್ ಮಾಡ್ತೀನಿ ಅಷ್ಟೇ ಅಣ್ಣ. ಅದು ನಿಜ, ಹಂಗೆ ಕಂಟ್ರೋಲ್ ಮಾಡ್ಬಿಟ್ಟಿದ್ದೀನಿ ಅಣ್ಣ. ನಾನು ಫಸ್ಟ್ ಥರ ಅಲ್ಲ, ಏನೂ ಇಲ್ಲ ಅಣ್ಣ. ಏನೋ ಆಡ್ತಾರೆ, ಒಂದೊಂದು ಮಾಡ್ತೀನಿ ಅಷ್ಟೇ ಅಣ್ಣ. ಹಂಗೆ ಅವಾಯ್ಡ್ ಮಾಡ್ಬಿಟ್ಟು ಬಿಟ್ಬಿಡೋಣ ಅಂತ ಎಣ್ಣೆ ಹೊಡ್ಕೊಂಡು ಇರ್ತೀನಿ ಅಷ್ಟೇ ಅಣ್ಣ. ಈಗ ನಾವು ಬಿಟ್ಟರು ಸರ್, ನಾನು ಹೇಳೋದು ಇದೆಲ್ಲ ಸೀರಿಯಸ್ ಆಗಿ ತಗೊಳ್ಳದೆ ಹೋದರೆ ನೋಡಿ, ಈ ಥರ ಒಂದೇ ಇಂಜೆಕ್ಷನಲ್ಲಿ, ಒಂದೇ ಸಿರಿಂಜಲ್ಲಿ, ಒಂದೇ ನೀಡ್ಲಲ್ಲಿ ಎಕ್ಸ್ಚೇಂಜ್ ಆಗಿ ಸುಮಾರು ಜನ ತೊಗೊಂಡು ಈ HIV ಸ್ಪ್ರೆಡ್ ಆಗೋದಿಲ್ಲ ಕೂಡ. ಏನು ಹೇಳೋದು ಗೊತ್ತಾಗ್ತಿಲ್ಲ. ಸ್ಟೇಷನ್ಗೆ ಬಿಟ್ಟರೆ ಹೊಡಿತಾರಣ್ಣ. ನಾನು ಬಿಟ್ಬಿಟ್ಟಿದ್ದೀನಿ ಅಣ್ಣ, ಏನೋ ಒಂದು ಅಷ್ಟೇ. ಇನ್ಮೇಲೆ ಅದನ್ನು ಮಾಡಲ್ಲ ಅಣ್ಣ. ಅವಾಯ್ಡ್ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಇರ್ತೀನಿ ಅಣ್ಣ. ಇಷ್ಟೆಲ್ಲ ಇದಾಗಿದ್ಮೇಲೆ ನಾನು ಇದಕ್ಕೆ ಅಣ್ಣ ಶೋಕಿದ್ದು ನಾನು ಮಾಡಲ್ಲ ಅಣ್ಣ. ಆ ಥರ ಆಗಿದ್ರೆ ಯಾವಾಗಲೂ ಇದಾಗ್ಬಿಡ್ತಾ ಇದ್ದಾನೆ. ಎಣ್ಣೆ ಹೊಡಿತೀನಿ ಅಷ್ಟೇ ಅಣ್ಣ. ಯಾಕೆ ಹೋಗ್ಬೇಕು ಒಂದು ಮಾಡ್ತೀವಿ, ಅದು ಹಂಗೆ ಅವಾಯ್ಡ್ ಮಾಡಿಬಿಟ್ಟು ಎಣ್ಣೆ ಹೊಡ್ಕೊಂಡು ಸರ್ ಬರೋರ್ಗು ಇಲ್ಲೇ ಕಾಯ್ತೀವಿ, ನೋಡೋಣ ಬರ್ತಾರ, ಗೊತ್ತಾಗತ್ತಾ ಇದು? ಹೇಳಿ ಸರ್ ನೀವು. ಪೊಲೀಸವ್ರನ್ನ ಏನಣ್ಣ? ಅಲ್ಲ, ಪೊಲೀಸರು ಬರೋರ್ಗು ಈಗ ಒಂದು ನೋಡಿ, ಮಕ್ಕಳನ್ನ ತಿರ್ಗಾ ರಿಯಾಬ್ಗೆ ಹಾಕ್ಬೇಕು. ಹೌದು, ರಿಯಾಬ್ಗೆ ಹಾಕಿದ್ರೆ ಮಾತ್ರ ಸಾಧ್ಯ. ಈಗೇನು ಪೊಲೀಸರು ಕರ್ಕೊಂಡ್ರೆ ರೇಟ್ ಹೊಡಿತಾರಂತೆ. ರಿಯಾಬೆಲ್ಲ ಏನಿಲ್ಲ ಅಣ್ಣ, ಬಿಟ್ಬಿಟ್ಟಿದ್ದೀನಿ ಅಣ್ಣ. ನಾನೆಲ್ಲ ಎಣ್ಣೆ ಹೊಡಿತೀನಿ ಅಷ್ಟೇ ಅಣ್ಣ. ಬರ್ತೀನಿ ಅಂದರೆ ಪೊಲೀಸರು ಇಲ್ಲೇ ಕಾಯ್ತೀನಿ, ಇನ್ನೊಂದು 10 ನಿಮಿಷ ಕಾಯ್ತೀನಿ. 10 ನಿಮಿಷದಲ್ಲಿ ಯಾರನ್ನ ಇನ್ಫಾರ್ಮೇಶನ್ ಕೊಡ್ಬೋದು ಪೊಲೀಸವ್ರಿಗೆ. ಹೆಂಗೆ ನೀನು ಹೇಳಪ್ಪ ನೋಡೋಣ, ಇನ್ಫಾರ್ಮೇಶನ್ ಕೊಡ್ಸೋಕ್ಕಾಗತ್ತಾ? ಆ ಥರ ಎಲ್ಲ ಏನು ಮಾಡಬೇಡ್ರಿ ಅಣ್ಣ. ಈ ಲೈವ್ ನ ಯಾರೆಲ್ಲ ನೋಡ್ತಿದ್ದೀರಾ, ಈ ಒಂದು ವಿಚಾರನ ಇನ್ನ 10 ನಿಮಿಷ ಇಲ್ಲೇ ಇರ್ತೀವಿ ನಾವು. ಅಣ್ಣ ಏನು ಮಾಡ್ಬೇಡ್ರಿ ಅಣ್ಣ, ನಾನು ಬಿಟ್ಕೊಡಿದೀನಿ ಅಣ್ಣ ಶೋಕಿನ. ಇಲ್ಲ, ನಾವು ಏನ್ ಮಾಡ್ತಿದೀವಿ ಗೊತ್ತಾ, ಪೊಲೀಸವ್ರ ಗಮನಕ್ಕೆ ಇದ್ ಬರ್ತಿದ್ಯಾ ಇಲ್ವಾ, ನಿನ್ ಬಗ್ಗೆ ನಾವ್ ಇಲ್ಲಿ ಮಾಡ್ತಿಲ್ಲ, ಪೊಲೀಸವ್ರ ಗಮನಕ್ಕೆ ಇದ್ ಬರ್ತಿದ್ಯಾ ಇಲ್ವಾ ಅಂತ ಕೇಳಿಸ್ಕೋಬೇಕಷ್ಟೇ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇಲ್ಲಿರುವಂತಹ ಹತ್ತಿರದಲ್ಲಿರುವಂತಹ ರೂಮಿಗೆ ಫೋನ್ ಮಾಡಿ ಉತ್ತರಳ್ಳಿ ಸ್ಟೇಷನ್ ತಿಳಿಸಿ. ಇಲ್ಲೇ ಇದೀವಿ ಅಂತ, ಸ್ಮಶಾನದಲ್ಲೇ ಇದೀವಿ, ಉತ್ತರಳ್ಳಿ ಸ್ಮಶಾನದಲ್ಲೇ ಇದೀವಿ. ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನದಲ್ಲೇ ಇದೀವಿ. ನಿಮ್ಗೆ ಗೊತ್ತಿರೋ ಸ್ಟೇಷನ್ ಇಲ್ಲಿ ಕಂಟ್ರೋಲ್ ರೂಮ್ ಏನಿದೆ ಅವ್ರಿಗೆ ಕರೆ ಮಾಡಿ. ನಮ್ಗೇನಂದ್ರೆ ಈ ಒಂದು ಡ್ರಗ್ ಪೆಡ್ಲರ್ಸ್ ಯಾರೆಲ್ಲ ಇದನ್ನ ಕೊಡ್ತಿದ್ದಾರೆ ಯುವಕರಿಗೆ, ಬೇಕಿದ್ರೆ ಇಲ್ಲೇ 10 ನಿಮಿಷ ಕಾಯ್ತೀವಿ, ನೋಡೋಣ ಅವ್ರು ಬರ್ತಾರ ಅಂತ. ಕಂಟ್ರೋಲ್ ರೂಮಿಗೆ ಫೋನ್ ಮಾಡಕ್ಕೆ, ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಬರಕ್ಕೆ ಎಮರ್ಜೆನ್ಸಿ. ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ. ರಿಯಾಬ್ ಇದ್ ಮಾಡ್ಬಿಟ್ಟಿರ ಅಣ್ಣ. ಆಮೇಲೆ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಣ್ಣ. ಇವಾಗ ಬಂದು ಒಂದ್ ತಿಂಗಳಾಗಾಯ್ತು, 1.5 ತಿಂಗಳು ನಾನು ಶೋಕಿನೇ ಬಿಟ್ಬಿಟ್ಟಿದ್ದೀನಿ ಅಣ್ಣ. ಎಣ್ಣೆ ಹೊಡಿತೀನಿ ಬೆಳಿಗ್ಗೆ ಯಾಕೆ ತಗೊಂಡೆ? ಬೆಳಿಗ್ಗೆ ಯಾಕೆ ತಗೊಂಡೆ? ಬೆಳಿಗ್ಗೆ ನಿದ್ದೆ ಮಾಡ್ಬೇಕಂತ ನೋಡಿ. ಅವ್ರಿಗೆ ಎಷ್ಟು ಭಯ ಭಕ್ತಿ ಇಲ್ಲ ಅಂದ್ರೆ, ನಾವು ಬಂದು ಆಲ್ರೆಡಿ ಒಂದ್ಸರಿ ರೈಡ್ ಮಾಡಿದ್ವಿ, ಓಡೋದ್ರು, ತಿರ್ಗಾ ನೋಡಿದ್ವಿ, ತಿರ್ಗಾ ಬಂದು ತಿರ್ಗಾ ತಗೋತಾರೆ ಅಂದ್ರೆ ಭಯ ಇಲ್ಲ ಇವ್ರಿಗೆ. ಅಣ್ಣ ಎಲ್ಲ ಕಾನೂನು ಭಯ ಇಲ್ಲ, ರಿಯಾಬಲ್ ಸರಿ ಇರಲ್ಲ ಇವರು. ತಿನ್ ಮಾಡಿರ್ತಾರೆ, ಎಲ್ಲೋಯ್ತು ಒಂದು ಇತ್ತಲ್ಲ ಆಲ್ರೆಡಿ ಒಂದು. ನೋಡಪ್ಪ 10 ನಿಮಿಷ ಏನೋ ಮಾತಾಡ, ಅಲ್ಲಿವರೆಗೂ ನಾನು ಬರ್ತಾರ ಪೊಲೀಸರು, ನೋಡೋಣ. ಎಲ್ಲರಿಗೂ HIV ಅದೇ ಬೇಜಾರು, ಏನಿಲ್ಲ. ನಾವೇನು ಮಾಡೋಣ, ಪೊಲೀಸರಿಗೆ ಆ ಜವಾಬ್ದಾರಿ ಆಗಿ ನಾವೇನು ಮಾಡೋಕ್ಕಾಗುತ್ತೆ? ನಾವೇನು ಇನ್ನೊಂದು ಸಿನಿಮಾ ಮಾಡೋರ್ಗು ಓಡಾಡ್ಬೋದು. ನಾನು ಸಕ್ಸಸ್ ಇದನ್ನೇ ಎಂಜಾಯ್ ಮಾಡ್ತಾ ಇಲ್ಲ, ಎಂಜಾಯ್ ಮಾಡೋಕ್ಕಾಗ್ತದೆ. ಇಡೀ ಟೀಮ್ ನಾನು ಅವನು ವಿದ್ಯೆಗಳು ಕೆಟ್ಕೊಂಡು ಓಡಾಡ್ತಾ ಇದ್ವಿ. ನಾವು ಬೇರೆ ಆರ್ಟಿಸ್ಟ್ ಗೊತ್ತಾದರೆ ಬೇರೆ ಹುಡುಗರು ನಿಮ್ಮ ಥರನೆಲ್ಲ ಇದ್ದ ಮೇಲೆ ನಿಂತ್ಕೊಂಡ್ರೆ ಮುಗಿಯುತ್ತಪ್ಪ ಕೆಲಸ. ಇದು ಏರಿಯಾ ಹುಡುಗರೇ ಎದ್ದೊಳ್ಬೇಕಷ್ಟೇ. ಹುಡುಗರು ಎದ್ದು ಈ ಥರ ಎಲ್ಲೆಲ್ಲಿ ಸ್ಮಶಾನ ಅಲ್ಲಿ ಇಲ್ಲಿ ಮೂಲೆ ಇಲ್ಲಿ ಬಂದಿ ಅಣ್ಣ. ಒಂದು ಮುಂದೆ ನಿಂತು ಯಾವತ್ತು ನೀವೆಲ್ಲ ಕೊಡ್ತೀರಾ ಅವಾಗ ಮಾತ್ರ ಸಾಧ್ಯ ಅದು. ಅದಕ್ಕೆ ನಾನು ಸ್ಟೂಡೆಂಟ್ಸು ಈ ರೆವಲ್ಯೂಷನ್ ಮಾಡದೆ ಹೋದ್ರೆ ಈ ಥರ ಎಷ್ಟು ಅಮಾಯಕ ಮಕ್ಕಳು ಸತ್ತೋಗ್ಬಿಡ್ತಾರೆ ಅಂತ ನಾನು ಕೇಳ್ಕೊತಾ ಇರೋದು. ನಿಮಗೆ ಅರ್ಥನೇ ಆಗಲ್ಲ. ಒಂದ್ 2-3 ಸತ ಬಂದು ನಮಗೂ ದೊಡ್ಡವರಲ್ಲ, ಅವಾಗಲೇ ಬುದ್ಧಿ ಕಲ್ತಿರೋದಣ್ಣ. ನಾವು ಎಣ್ಣೆ ಹೊಡಿತೀವಿ ಅಷ್ಟೇ ಅಣ್ಣ, ಟ್ಯಾಬ್ಲೆಟ್ ಎಲ್ಲ ಮಾಡತ್ತೀವಿ. 10 ನಿಮಿಷ ಕಾಯ್ತೀವಿ. ನೀವೆಲ್ಲ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ಈ ಒಂದು ಲೈವ್ ನೋಡ್ತಿದ್ದೀರಾ, ಇನ್ನೂ ಜಾಸ್ತಿ ಜನನೇ ಬರ್ತಾ ನೋಡ್ತಾ ಇದ್ದೀರಾ, ಈ ಒಂದು ವಿಚಾರನ ಇಷ್ಟರಲ್ಲೇ ಈಗಲೇ ದಯವಿಟ್ಟು ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಿ. ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನದಲ್ಲೇ ಇದೀವಿ, ನೋಡೋಣ ಅವ್ರು ಬರ್ತಾರ ಅಂತ. ಯಾಕೆಂದ್ರೆ ಟೈಡಲ್ ಅನ್ನೋ ಒಂದು ಏನು ಟ್ಯಾಬ್ಲೆಟ್ ಇದೆ, ಅದನ್ನ ನೀರೊಳಗಡೆ ಮಿಕ್ಸ್ ಮಾಡಿಕೊಂಡು
ಅದನ್ನ ಬೀಡಿ ಸಿರಿಂಜಲ್ಲಿ ಇಂಜೆಕ್ಟ್ ಮಾಡ್ಕೊಂಡು ನರಕ್ಕೆ ಕೈಯಲ್ಲಿರೋ ನರಕ್ಕೆ ತಗೊಳ್ತಿದ್ದಾರೆ ಹುಡುಗರು ಅಂದ್ರೆ ಇದರಿಂದ HIV ಕಾಯಿಲೆ ಬರ್ತಿದೆ. ಇದರಿಂದ ಯುವಕರು ಹಾಳಾಗಿ ಹೋಗ್ತಿದ್ದಾರೆ. ಎಷ್ಟೋ ಅವಾಗ್ಲಿಂದ ಒಂದಿಷ್ಟು ವಿಜಯ್ ಸರ್ ಕೂಡ ಒಂದಿಷ್ಟು ಯುವತಿಯರ ಜೊತೆ ಎಲ್ಲ ಏನು ಸಂದರ್ಶನ ಮಾಡಿದಾಗ ಅವ್ರಿಗೆ ಆಲ್ರೆಡಿ HIV ಪಾಸಿಟಿವ್ ಬಂದ್ಬಿಟ್ಟಿದೆ. ಸೊ ನಾನ್ ಹೇಳೋದೇನು ಅಂದ್ರೆ ನೀವು ಈ ಒಂದು ಲೈವ್ ಅಲ್ಲಿ ನೀವು ಏನು ಪೊಲೀಸ್ ಅವ್ರನ್ನ ಟ್ಯಾಗ್ ಮಾಡೋ ಬದಲು ಡೈರೆಕ್ಟ್ ಆಗಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ನೀವು. ಯಾಕೆಂದ್ರೆ ಯುವಕರು ಈಗಿನ ಕಾಲದಲ್ಲಿ ಹಾಳಾಗಿ ಹೋಗ್ತಿದ್ದಾರೆ. ಈ ತರ ಮಾಡ್ತಿದಾರಲ್ಲ ಪೆಡ್ಲರ್ಗಳು, ಅವ್ರನ್ನ ಹಿಡಿಬೇಕು ಪೊಲೀಸವರು. ಸೊ ಹಾಗಾಗಿ ಈ ಒಂದು 10 ನಿಮಿಷ ಕಾಯ್ತೀವಿ, ನೋಡೋಣ ಏನಾಗತ್ತೆ, ಯಾರು ಬರ್ತಾರೆ ನೋಡೋಣ. ತಗೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾರು ಇಂಟ್ರೆಸ್ಟ್ ತಗೊಂಡು ನೀವು ಫೋನ್ ಮಾಡ್ತಾರೆ ಮಾಡಿ. ನಾನು ಮಾಡ್ಬೋದು, ಬಟ್ ತಾವು ಮಾಡಿದಾಗ ಅದು ಕರೆಕ್ಟ್ ಅನ್ಸುತ್ತೆ. ಈ ತರ ಎಲ್ಲ ಏರಿಯಾಲೂ ಮಾಡ್ಸೋಣ ಅಂತ ನನ್ನ ಉದ್ದೇಶ. ಮಾಡಿ ದಯವಿಟ್ಟು ಫೋನ್ ಮಾಡಿ. ಈ ಒಂದು ವಿಚಾರ ಏನಿದೆ ಇದು ಕೇವಲ ವಿಜಯ್ ಸರ್ಗಾಗಿರ್ಬೋದು ಅಥವಾ ನನಗಾಗಿರೋದು ಬೇರೆ ಯಾರ್ಯಾರಿಗೂ ಸಂಬಂಧ, ಎಲ್ರಿಗೂ ಸಂಬಂಧಪಟ್ಟಿರುವಂತಹ ವಿಚಾರ ಇದು. ನಾಳೆ ದಿನ ನಿಮ್ಮ ಮನೇಲೂ ಅಣ್ಣ ಇದ್ದಾರೆ, ನಿಮ್ಮ ಮನೇಲೂ ಅಕ್ಕ ತಂಗಿ ತಮ್ಮ ಎಲ್ಲರೂ ನೋಡ್ತಿರ್ತಾರೆ. ಎಲ್ರಿಗೂ ಈ ತರ ಒಂದು ವಿಚಾರ ಏನ್ ತಲುಪಲಿಲ್ಲ ಅಂದ್ರೆ, ನಶೆಗೋಸ್ಕರ ಮಕ್ಕಳು ಈ ತರ ಎಲ್ಲ ಹಾಳಾಗಿ ಹೋಗ್ತಿದ್ದಾರೆ ಅಂದ್ರೆ ಮುಂದೆ ತುಂಬಾನೇ ಕಷ್ಟ ಇದೆ. ಸುಮ್ನೆ ಅವರು ಕೂಡ ಫಿಲ್ಮ್ ಮಾಡ್ಬಿಟ್ಟು ಆರಾಮಾಗಿ ಸಕ್ಸಸ್ ಆಯ್ತು ಅಂತ ಆರಾಮಾಗಿ ಕುತ್ಕೋಬಹುದಿತ್ತು. ಆದ್ರೆ ಬೀದಿಗಿಳಿದು ಸ್ಮಶಾನಕ್ಕೆ ಬಂದು ಇಷ್ಟೆಲ್ಲ ಮಾಡ್ತಿರೋದ್ರಲ್ಲಿ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತ ಅಲ್ಲ, ಅವರು ಯುವಕರಿಗೆ ಒಂದು ಸಂದೇಶ ಕೊಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೇನೆ ಇಷ್ಟೆಲ್ಲ ಮಾಡ್ಕೊಂಡು ಯುವಕರಿಗೆ ಸಂದೇಶ ಸಿಗ್ಬೇಕನ್ನೋ ಒಂದು ಕಾರಣಕ್ಕೇನೆ ಈ ಒಂದು ಟ್ಯಾಬ್ಲೆಟ್ ನಿಷೇಧ ಆಗ್ಲೇಬೇಕು ಅಂತ ತುಂಬಾನೇ ಹೋರಾಡ್ತಿದ್ದಾರೆ. ನಾವು ಅವ್ರ ಜೊತೆ ಎಲ್ಲ ಸಾಥ್ ಕೊಡೋಣ. ಇದು ಪ್ರತಿಯೊಬ್ಬ ಯುವಕ ಯುವತಿ ವಿದ್ಯಾರ್ಥಿಗಳು ಮುಂದೆ ಬಂದು ಈ ವಿಚಾರನ ಮುನ್ನೆಲೆಗೆ ತರಬೇಕು. ಸುಮ್ನೆ ನಾವೇ ಮಾಡಿದ್ರೆ ಅದು ಅವಾಗೇನು ಆಗಲ್ಲ. ಏನ್ ಹೇಳ್ತೀಯ ಹೇಳು, ಯುವಕರಿಗೆ ಏನ್ ಹೇಳ್ತೀಯ? ಯಾರು ಹುಡುಗರು ಮಾಡ್ಬಾರ್ದು ಅಣ್ಣ. ಮತ್ತೆ ನೀನು ಸೇಲ್ ಮಾಡೋರು ಇದಾಗ್ಬಿಟ್ರೆ ಅಷ್ಟೇ ಅಣ್ಣ. ಮೆಡಿಕಲ್ ಶಾಪ್ ಅಲ್ಲಿ ವಿಷಯನೂ ಮಾಡ್ತಾರೆ, ಅದನ್ನು ತಗೋತೀಯ ಸೇಲ್ ಮಾಡ್ತವ್ರೆ ಅಂತ? ಕಾಯ್ತೀವಿ ಒಂದ್ ಸ್ವಲ್ಪ ಹೊತ್ತು, ನೋಡೋಣ ಪೊಲೀಸರು ಬರ್ತಾರ ಇಲ್ಲಿಗೆ. ಮತ್ತೊಮ್ಮೆ ಸ್ಥಳ ಹೇಳ್ತಾ ಇದ್ದೀನಿ, ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನ ಒಳಗಡೆ ಇದೀವಿ. ಇಲ್ಲಿ ಆರಾಮಾಗಿ ನೋಡಿ ಸ್ನೇಹಿತರೆ, ಎಷ್ಟು ಆರಾಮಾಗಿ ಚಾಪೆ ಎಲ್ಲ ಆರಿಸ್ಕೊಂಡಿದ್ದಾರೆ ಅಂದ್ರೆ ನೋಡಿ. ಆರಾಮಾಗಿ ಚಾಪೆ ಎಲ್ಲ ಆರಿಸ್ಕೊಂಡು ಆ ಒಂದು ಕ್ಯಾಪ್ ಒಳಗಡೆ ಆ ಟ್ಯಾಬ್ಲೆಟ್ ಹಾಕಿ ಅದನ್ನ ನೀರಲ್ಲಿ ಡೈಲ್ಯೂಟ್ ಮಾಡಿ ನೋಡಿ. ಇದು ಈ ಒಂದು ಟ್ಯಾಬ್ಲೆಟ್ ಸ್ಮಶಾನದ ಒಳಗಡೆ ಕಾಣ್ತೈತೆ. ಈ ಒಂದು ಟ್ಯಾಬ್ಲೆಟ್ ಫೋನ್ ಮಾಡಿದ್ರೆ ಯಾರಾದ್ರೂ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ತಿಳಿಸಿ, ಕಮೆಂಟ್ಸ್ ಅಲ್ಲೇ ಈ ಲೈವ್ ಅಲ್ಲಿ ಯಾರು ನೋಡ್ತಿದ್ದೀರಾ ತಿಳಿಸಿ. ಎಲ್ಲರೂ ಹುಡುಗರು ಮಾತ್ರ ಈಗ ಪೊಲೀಸ್ ಅವ್ರಿಗೆ ಹೊರತುಪಡಿಸಿ ನೀವು ಯುವಕರು ನಿಮ್ಮ ಏರಿಯಾ ಸುತ್ತಮುತ್ತ ನಡೀತಾ ಇದೆ, ನೀವೆಲ್ಲ ಹಿಂಗೆ ಲೈವ್ ಮಾಡಿ ಪೊಲೀಸವ್ರನ್ನ ಕರೆಸಿಕೊಟ್ರೆ ಮಾತ್ರ ಇದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಮುಂಚೆ ಇದನ್ನು ಮಾರವನ್ನ ಹಿಡಿಬೇಕು. ಇವ್ರನ್ನ ಹಿಡಿದ್ರೆ ಅವ್ರು ಹೇಳ್ತಾರೆ ವಿಷಯ, ಎಲ್ಲಿರ್ತಾರೆ ಏನಿರ್ತಾರೆ ಹೇಳ್ತಾರೆ. ಅದನ್ನು ಪೊಲೀಸವ್ರು ನಾನು ಇಷ್ಟು ಹೆಲ್ಪ್ ಮಾಡ್ತೀನಿ, ಅವರು ಪೆಡ್ಲರ್ಗಳನ್ನ ಹಿಡಿದು ಅದನ್ನು ಸ್ಟಾಪ್ ಮಾಡಲಿ ಅಂತ ಅಷ್ಟೇ ನನ್ನ ಉದ್ದೇಶ. ಯಾರಾದರೂ ಕಮೆಂಟ್ ಮಾಡಿದ್ರೆ ಕಮೆಂಟ್ ಮಾಡಲಿ. ವಾಟ್ಸಪ್ ಮೆಸೇಜ್ ನೋಡಿ. ಇಲ್ಲ, ನನಗೆ ಫೋನ್ ನಂಬರ್ ಕಳ್ಸವ್ರೆ ಫೋನ್ ಮಾಡೋದಕ್ಕೆ. ಗಾಡಿ ಬರ್ತಾಯ್ತು ಆಗ. ಈಗಾಗಲೇ ಈ ಒಂದು ವಿಚಾರದ ಬಗ್ಗೆ ನೆನ್ನೆನೆ 2 ವಿಡಿಯೋ ಹಾಕಿದ್ದಾರೆ ವಿಜಯ್ ಸರ್ ಅವರು. ನೆನ್ನೆ ಅಥವಾ ಮೊನ್ನೆ ಸಾಕಷ್ಟು ವಿಡಿಯೋ ಈ ಟೈಡಲ್ ಅನ್ನೋ ಮಾತ್ರೆ ತಗೊಂಡು ಯುವಕರು ಯುವತಿಯರು ಹೇಗೆ ಅವ್ರ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಕೆಲವರು HIV ಪಾಸಿಟಿವ್ ಆಗಿದೆ, ಮತ್ತೆ ರಿಹ್ಯಾಬ್ಗೆ ಹೋಗಿ ಕೂಡ ಅದ್ರ ಬಗ್ಗೆ ವಿಚಾರಿಸಿದ್ದಾರೆ. ಅದ್ರದ್ದು ಕೂಡ ವಿಡಿಯೋ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪೋಸ್ಟ್ ಮಾಡ್ತಾರೆ. ಈಗ ವಿಷಯ ಏನು ಅಂದ್ರೆ, ಈಗಾಗಲೇ ನೆನ್ನೆ ಪೋಸ್ಟ್ ಮಾಡಿರೋ ವಿಡಿಯೋನೇ ಬರೀ ಲೈವ್ ಆಗಿರ್ಬೋದು ಅಥವಾ ಸಂಜೆ ರಾತ್ರಿ 8:30-9 ಗಂಟೆ ಪೋಸ್ಟ್ ಮಾಡಿರೋ ವಿಡಿಯೋ ಆಗಿರ್ಬೋದು ವಿಜಯ್ ಸರ್ ಅವರ ಒಂದು ಅಕೌಂಟ್ ಅಲ್ಲೇನೆ, ಅದೆಲ್ಲ ಏನಿಲ್ಲ ಅಂದ್ರೂ 10 ಲಕ್ಷ 20 ಲಕ್ಷ ಪೋಸ್ಟ್ ಆಗಿದೆ, ವ್ಯೂಸ್ ಆಗಿದೆ. ಎಷ್ಟೋ ಜನ ಬೆಂಗಳೂರು ಸಿಟಿ ಪೊಲೀಸ್ ಅವ್ರನ್ನ ಟ್ಯಾಗ್ ಮಾಡಿದ್ದಾರೆ.
ಅದ್ರಲ್ಲಿ ವಿಚಾರ ಮುಟ್ಸಿದ್ದಾರೆ, ಶೇರ್ಗಳು ಮಾಡಿದ್ದಾರೆ ಬೆಂಗಳೂರು ಸಿಟಿ ಪೊಲೀಸ್ ಅವ್ರಿಗೆ. ಆದ್ರೂ ಕೂಡ ಪೊಲೀಸ್ ಅವರು ಈ ವಿಚಾರದ ಬಗ್ಗೆ ಅಥವಾ ಈ ಕಮಿಷನರ್ ಆಫೀಸ್ಗೆ ಹೋಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಕ್ರಮ ಇನ್ನೂ ತಗೊಂಡಿಲ್ಲ ಈ ವಿಚಾರದ ಬಗ್ಗೆ. ಏನಂಗಿದ್ರೆ ಇದೆಲ್ಲ ಇವ್ರಿಗೆ ಮುಂಚೆನೆ ಗೊತ್ತಾ ಅಥವಾ ಗೊತ್ತಿದ್ರು ಸುಮ್ಮನೆ ಕೂತಿದಾರಾ ಅನ್ನೋದು ಎಲ್ರಿಗೂ ಪ್ರಶ್ನೆ. ಯಾರಾದ್ರೂ ಇನ್ಫಾರ್ಮ್ ಮಾಡಿದಿರಾ? ಲೊಕೇಶನ್ ಹೇಳಿ ಒಮ್ಮೆ. ಉತ್ರಳ್ಳಿ ಸ್ಮಶಾನ, ಉತ್ರಳ್ಳಿ ಸುಬ್ರಹ್ಮಣ್ಯಪುರ ಅಲ್ವಾ? ಉತ್ರಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನ. ಹದಿನೇಳು ಅವಾಗ್ಲೇ 17 ಹೇಳಿದೆ, ರೆಕಾರ್ಡ್ ಆಗೈತೆ. ಅವಾಗ್ಲೇ 17 ಮಾಡಿ ಅಂತ ಕೇಳೋದು. 19 ವರ್ಷ ಆಗಿದೆ. ನೀವೆಲ್ಲ ಎಷ್ಟು ಗಂಟೆ ಬರ್ತೀರಾ ಪ್ರತಿದಿನ ಇಲ್ಲಿಗೆ? ಪ್ರತಿದಿನ ಎಷ್ಟು ಗಂಟೆ ಬರ್ತೀರಾ ಇಲ್ಲಿಗೆ? ಏನ್ ಪ್ರತಿ ದಿವಸ ಎಲ್ಲ ಇಲ್ಲಿ ಬರಲ್ಲ. ಯಾವ ಊರು ನಿಮ್ದು? ನಮ್ದ ಊರ ಅಣ್ಣ, ಇಲ್ಲ ಇಲ್ಲಿ ಊರ ತಮಿಳ್ನಾಡು. ಓಕೆ 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 ಓಕೆ. ನಿನ್ ಫ್ರೆಂಡ್ ಅವಾಗ್ಲೇ ಜೊತೆಲಿ ಕೂತಿದ್ದಲ್ಲ, ಅವನ ಹೆಸರೇನು? ತಿಲಕ. ತುಂಬಾ ಸಲ ತುಂಬಾ ಯೋಚನೆ ಮಾಡಿ ಹೇಳ್ತಿದ್ಯಾ? ತುಂಬಾ ಯೋಚನೆ ಮಾಡಿ ಹೇಳ್ತಿದ್ಯಾ ಅವನ ಹೆಸರು? ಬಾಯಿ ಬಂದಿಲ್ಲ. ಓ ಹಂಗೆ. ಗುಳ್ಳೆ ಅದೆಲ್ಲ ಇನ್ಫೆಕ್ಷನ್, ಸೊಳ್ಳೆ ಕಚ್ಚಿದಲ್ಲ, ಅದೆಲ್ಲ ಇದರಿಂದಾನೇ ಬಂದಿರೋದು. ಅದರಿಂದ ಏನೋ ಗಜ್ಜಿ ಆಗಿದೆ ಸರ್. ಅದು ಕಾಲೇನಿದೆ, ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ. ನಿಜ ಹೇಳು, ಕಾಲ್ ನರ ಸಿಕ್ಕಿಲ್ಲ ಅಂತ ಹಾಕೊಂಡ? ನನಗ್ ಏನಿಲ್ಲ, ಆ ಥರ ಎಲ್ಲ ಅಡಿಟ್ ಆಗಿಲ್ಲ ನಾನು. ಗಾಯ ಶುರು ಆಗ್ಬಿಟ್ಟಿದೆ ಸರ್ ಇವನಿಗೆ. ಶುರು ಆಗಿದೆ. ಅದು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ವಿಡಿಯೋ ನೋಡಿದ್ಯಾ? ತೋರಿಸ್ತೀವಿ ನೋಡು. ಆಮೇಲೆ ನೀನ್ ಅದು ತಗೊಳೋಕ್ಕಿಂತ ಮುಂಚೆನೆ ನಿದ್ದೆ ಬರುತ್ತೆ ನಿನಗೆ. ಇನ್ಫಾರ್ಮ್ ಮಾಡಿದಾರೆ ಯಾರಾದ್ರು? ಅವ್ರು ರಿಸೀವ್ ಮಾಡ್ತೀನಿ ಅಂತ ಕಂಟ್ರೋಲ್ ರೂಮ್ ಮಾಡ್ಬೋದಲ್ಲ? ಎಲ್ರು ದಯವಿಟ್ಟು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ. ಈಗಾಗಲೇ ಚುಚ್ಕೊಂಡ್ಬಿಟ್ಟಿದ್ಯಲ್ಲ, ಅವಲ್ಲಿ ಇವತ್ತು ಚುಚ್ಕೊಂಡಿದ್ಯಲ್ಲ. ಯಾರಮ್ಮ? ನಮ್ಮ ಅಣ್ಣ ಮಾತಾಡ್ತಾರಂತೆ. ನಮಸ್ತೆ. ಗೊತ್ತು ಹಾಂ. ಓಕೆ ಓಕೆ ಓಕೆ.
ಬೇಡ 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 ಕರೆಕ್ಟ್ ಬೇಡ 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 ಹಾಂ ನೋಡ್ತಿದ್ದಾರೆ ಜನ, ನೋಡ್ತಿದ್ದಾರೆ. ನೀನು ನೋಡ್ತೀಯಾ? ನೋಡು ಏನ್ ಹೇಳ್ತೀನಿ. ನಿಮ್ಮ ಹುಡುಗನ ಕಳಿಸ್ಬಿಟ್ಟು ಆ ಕೈ ಇದಾಗಿರೋರ್ನ ಎಳ್ಕೊಂಬರಕ್ಕೆ ಹೇಳಿ ಸಿಕ್ಕಿದ್ರೆ 3 ಜನ ಇವಾಗ ಓಡೋದ್ರು ಅಲ್ಲೇನೆ. ಅಣ್ಣ ಹೇಳಣ್ಣ. ಸರಿ ಆಯ್ತು. ಹಾಂ ಎಲ್ಲಿದ್ರೆ ಹಾಕೋಬೋದು. ಹಾಂ ಇದು ಬೇಡ 3 ಜನ ಆ ಕಡೆ ಓಡೋದು. ಅದು ಹೇಳ್ತೀನಿ ತಾಳು, ಫೋನಲ್ಲಿ ಮಾತಾಡೋದು. ಸಾಕಷ್ಟು ಜನ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ ಪೊಲೀಸ್ ಅವರು ಬರ್ತಾ ಇದ್ದಾರೆ ಅಂತ. ನೋಡೋಣ ಬರ್ತಾರ ಅಂತ. ಸ್ಥಳ ಮತ್ತೊಮ್ಮೆ ಹೇಳ್ತಿದ್ದಾರೆ, ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನ ಒಳಗಡೆ ಇದ್ದೀವಿ. ಎಷ್ಟು ದೂರ ಹೋಗಿ ಮನೆ? ಫೋನ್ ಬರ್ತೀನಿ, ನಂಬರ್ ನೀವು ಹಾಕಿ ಫೋನ್ ಮಾಡಿ. ಈಗ ಆನ್ ಮಾಡಪ್ಪ ಹೇಳ್ತೀನಿ. ಈಗ ನಾನೇನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಏರಿಯಾ ಸುತ್ತಮುತ್ತ ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಆ ಥರ ಇವತ್ತಿನ ಯುವಕರು ಇಂಟ್ರೆಸ್ಟೆಡ್ಡು ಇನ್ಸ್ಟಾಗ್ರಾಮ್ ಲೈವ್ ಮಾಡಿಕೊಂಡು ಈ ಥರ ನೀವೇ ಕ್ಲೀನ್ ಮಾಡಿಕೊಂಡ್ರೆ ನಾವು ಅಟ್ಲೀಸ್ಟು ನಮ್ಗೆ ಹೇಳ್ತಾರೆ ಈಗ ಪೊಲೀಸವರು ಕೆಲಸ ಮಾಡಲ್ಲ ಅನ್ನೋದೇ ಆದರೆ ನಾವಾದರೂ ಮಾಡೋಣ ಆ ಕೆಲಸನ. ನಾವೇ ಹೋಗಿ ಅವ್ರು ಹಿಡ್ಕೊಂಡು ತೊಗೊಂಡು ರಿಯಾಬು ಕಳ್ಸೋಣ. ಇದೊಂದು ಚೂರು ನೀವು ಮುಂದೆ ಬನ್ನಿ. ಎಲ್ಲ ಯುವಕರು ನೀವು ಮಾಡಬೇಕು ಇದನ್ನು. ಪ್ರತಿ ಊರಲ್ಲೂ ಇದನ್ನು ಮಾಡಿದ್ರೆ ನಾವೇ ಎಷ್ಟೋ ಕ್ಲಿಯರ್ ಮಾಡ್ಕೊಬೋದು. ಕೇಳಿಸ್ಕೊಂಡ್ರಲ್ಲ ಪ್ರತಿಯೊಬ್ಬರು. ಇಲ್ಲಿ ಬರೀ ಈ ಹುಡುಗ ತಮಿಳ್ನಾಡು ನೂರು ಅಂತ ಹೇಳ್ದ. ಸೊ ಆಯ್ತಾಯ್ತು ಕೂತ್ಕೊಳ್ಳಿ. ಇವಾಗ ನೆನಪಾಯ್ತು ಅನ್ಸುತ್ತೆ. ಈಗ ವಿಷಯ ಏನು ಅಂದ್ರೆ, ಬರೀ ಇದು ತಮಿಳ್ನವರು ಅಥವಾ ಹಿಂದಿಯವರು ಅಂತ ಅಲ್ಲ, ಎಲ್ಲರೂ ಇದನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಎಷ್ಟೋ ಜನ ಇದನ್ನ ಮಾಡ್ತಿದ್ದಾರೆ. ಎಲ್ಲಾರ್ದು ಒಂದೊಂದಾಗೆ ಸಿಗಾಕೊಂಡಿದ ತಕ್ಷಣ ವಿಡಿಯೋಗಳು ಬರ್ತಾ ಇರುತ್ತೆ, ಲೈವ್ ಮಾಡಾಕ್ತಿವಿ ನಾವು. ಅಂದ್ರೆ ಇವಾಗ ಇದ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇವ್ರಿಗೆಲ್ಲರಿಗೂ ರಿಹ್ಯಾಬ್ ಸೆಂಟರ್ ಅನ್ನೋದು ಅವಶ್ಯಕತೆ ಇದೆ. ಇವ್ರನ್ನ ರಿಹ್ಯಾಬ್ಗೆ ಸೇರಿಸಿಲ್ಲ ಅಂದ್ರೆ ಮುಂದೆ ತುಂಬಾನೇ ಇವರೆಲ್ಲರಿಗೂ ನೋಡಿ ಎಷ್ಟು ಚೆನ್ನಾಗಿ ಎಚ್ ಐ ವಿ ಆಗಿರ್ಬೋದು ಅದನ್ನೆಲ್ಲ ಎಲ್ರಿಗೂ ಹರಡಿಸ್ತಾ ಮಾಡ್ತಿರುವಂತ ಕೆಲಸ ತುಂಬಾ ವರ್ಷ ಇದೆ. ಕಾಯ್ತಿದೀವಿ. ಸಾಕಷ್ಟು ಜನ ಹೇಳ್ತಿದ್ದೀರಾ ಪೊಲೀಸರು ಬರ್ತಿದಾರೆ ಅಂತ. ನೋಡೋಣ. ಹೊಯ್ಸಳ ಬರ್ತಿದ್ದಾರೆ ಅಂತ, ಹೊಯ್ಸಳ ಬರ್ತಿದೆ ಅಂತಿದ್ದೀರಾ, ನೋಡೋಣ. ಕುತ್ಕೊಳ್ಳಿ. ಅಲ್ಲೇ ಅವ್ರೆ ಅಣ್ಣ ಎಲ್ಲರೂ ಓಡ್ತಾವ್ರಂತೆ, ಅದನ್ನೇ ಹೇಳ್ತಾನೆ. ಕುಣ್ಕೊಂಡು ಓಡ್ತಾರೆ. ಅವ್ರು ಬೇಕು, ಅವ್ರು ಇಟ್ಕೊಳಕ್ಕೆ ಪ್ಲೀಸ್. ಈಗ ಅಲ್ಲಿ ಹೋದ್ರೆ ಲಾಕ್ ಮಾಡ್ಬೋದಲ್ಲ ಅಣ್ಣ. ಅವ್ರಿಗೆ ಯಾರ್ಕೊಂಡು ಇಲ್ಲಿ ಅಲ್ಲಿ ಲೇಡಿ ಅವಳೆ ಗೊತ್ತಾ, ಅವಳು ಅವಯಮ್ಮನು ಅಲ್ಲೇ ಅಂತ ಊಟ ಮಾಡೋದು ಎಲ್ಲ ಅಲ್ಲೇ ಮಾಡೋದಂತೆ, ಅದನ್ನೇ ಹೇಳ್ತಾವ್ರೆ. ಹೇಳ್ತಾರೆ ಇಟ್ಕೊಳಕ್ಕೆ ಹೋಗ್ತೀನಿ. ಯಾರಾದ್ರೂ ಬರ್ಬೇಕಣ್ಣ, ಗಾಡಿ ಇರೋದೇ ಒಂದು 2 ವೀಲರ್. ಅವರು ಬರ್ತಾರೆ ನೋಡಿ. ಹೋಗಮ್ಮ, ಓಡ್ರಿ ಜಲ್ದಿ ಓಡ್ರಿ. ಇರ್ಬಾರ್ದು ಓಡ್ರಿ. ಅಕಸ್ಮಾತ್ ಪೊಲೀಸ್ ಅವರು ಈ ವಿಡಿಯೋನ ನೋಡ್ತಿದ್ರೆ ನಿಮ್ಮ ಗಮನಕ್ಕೆ, ನಾವಿರೋ ಸ್ಥಳ ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಸ್ಮಶಾನದ ಒಳಗಡೆ ಇದ್ದೇವೆ. ಇದು ನಿಮ್ಮ ವಾರ್ಡಲ್ಲೇ ಅಲ್ವಾ ಬರೋದು? ಬರ್ಲಿ ಪೊಲೀಸರು ಆದಷ್ಟು ಜಲ್ದಿ ಬರ್ಲಿ, ನೋಡೋಣ ಏನಾಗತ್ತೆ, ಅವ್ರು ಯಾವ ತರ ಕ್ರಮ ತಗೊಳ್ತಾರೆ.
ನೋಡಿ ಪಾಪ ಈ ಹುಡುಗ ತೊಗೊಂಡಿದ್ದಾನೆ. ಬಚ್ಚಿ ಅವನ್ನ ನೋಡಿ ಅವ್ನಿಗೆ ಏನು ಮಾಡ್ತಿದ್ದಾನೆ ಅನ್ನೋ ಜ್ಞಾನ ಇಲ್ಲ ಅವನಿಗೆ ಪಾಪ. ಆಯ್ತಾ, ಆ ಜ್ಞಾನ ಇದ್ದಿದ್ದಿದ್ರೆ ಅವ್ನು ಈ ಥರ ಮಾಡ್ತಿರಲಿಲ್ಲ. ನೀನು ನೋಡಿದಾಗ ಗೊತ್ತಾಗುತ್ತೆ ಮೆಂಟಲ್ ಸ್ಟೇಟಸ್ ಹೆಂಗಾಗ್ಬಿಡುತ್ತೆ ಅವ್ರದ್ದು ಅಂತ. ಅಂದರೆ ಅವ್ರು ಏನನ್ನು ಕೇರ್ ಮಾಡಲ್ಲ, ಆರಾಮಾಗಿ ಬರ್ತವೆ, ನಿಂತ್ಕೊತವೆ, ಏನು ನಡೀತಿದೆ ಅಂತ ನೋಡ್ತವೆ. ಇದೊಂದು ಸ್ಟೇಜ್ ಆದರೆ ಇನ್ನೊಂದು ಸ್ಟೇಜು ಬೇರೆ 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 ಥರ ಇದೆ. ಕೈಗಳು ಕೊಳ್ತೋಗಿದ್ದಾವೆ. ನಾವು ಆಗ್ಲೇ ಬಂದಿದ್ವಿ ಇಲ್ಲ, ಈ ಒಂದು ಲೈವ್ ಬರೋಕ್ಕಿಂತ ಮುಂಚೆ ಇನ್ನೊಂದು ಲೈವ್ ಮಾಡಿದ್ವಿ. ಆ ಲೈವ್ ಕಿಂತ ಮುಂಚೆ ತುಂಬಾ ಜನ ಇವ್ರಿಬ್ರು, ಈ ಹುಡುಗ ಏನ್ ಕಾಣಿಸ್ತಿದಾನಲ್ಲ ಇಲ್ಲಿ, ಇವನ್ ಸ್ನೇಹಿತ ಇಬ್ರು ಇಲ್ಲಿ ಕೂತು, ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲೇ ಕೂತು, ಚಾಪ ಎಲ್ಲ ಇದೆಯಲ್ಲ ಇಲ್ಲಿ ಕೂತು ಇಂಜೆಕ್ಟ್ ಮಾಡ್ಕೊಳ್ತಿದ್ರು. ಅದು ಹೆಂಗೆ ಅಂದ್ರೆ ಆ ಒಂದು ಬಿಡಿ ಸಿರಿಂಜ್ ಇದೆಯಲ್ಲ ಅದ್ರೊಳಗಡೆಯಿಂದ ರಕ್ತ ತೆಗ್ದ್ಬಿಟ್ಟು ಇನ್ನೇನ್ ಹಾಕ್ಬೇಕಿತ್ತು ಅಷ್ಟು ಬೇಗ ಓಡೋದ. ಅಷ್ಟರಲ್ಲಿ ಭತ್ತ ಇವನ್ನ ಸಿಗಾಕೊಂಡು ಹಿಡ್ಕೊಂಡು ಇವನ್ನ ಕರ್ಕೊಂಬಂದ್ರು. ಒಂದ್ ನಿಮಿಷ ಏನ್ ಮಾಡ್ತೀಯ ಅಂತ ಅಷ್ಟೇ ಅಣ್ಣ, ಮಾಡ್ಬೇಕು ಅಂದ್ರೆ ಮಾಡ್ತೀನಿ. ಕರೆಕ್ಟಾಗಿ ಒಂದು 2 ವಾರ ಆಯ್ತು ಅಣ್ಣ. ಎಣ್ಣೆ ಹೊಡ್ಕೊಂಡು ಅಣ್ಣ, ನಮ್ಮಮ್ಮನೇ ನನ್ನ ಜೊತೆ ಮಾಡಲ್ಲ ಅಣ್ಣ ಇದು. ನಾನು ಎಣ್ಣೆ ಹೊಡ್ಕೊಂಡು ಇರ್ತೀನಿ ಅಣ್ಣ. ನನಗೆ ಬೇಕು ಅಂತ ಅನ್ಸಿದ್ರೇನು ನಾನು ಎಣ್ಣೆ ಹೊಡ್ಕೊಂಡ್ಬಿಡ್ತೀನಿ ಅಣ್ಣ. ಹೋಗಿ ಇದನ್ನೆಲ್ಲ ಮಾಡಲ್ಲ ಅಣ್ಣ ನನ್ನ ಜೊತೆ. ಎಲ್ಲೋಗಿ ತಗೊಳ್ಳೋದು ಇದನ್ನೆಲ್ಲ ನೀನು? ಈ ತರ ಎಲ್ಲ ಆಗುತ್ತೆ. ಆಯ್ತು, ಬಾಯ್ಲಿ ಹತ್ರ ಬಾಯ್ಲಿ. ಎಲ್ಲಿ ತಗೊಳ್ತೀಯ ಇದನ್ನೆಲ್ಲ? 17 ಟ್ಯಾಬ್ಲೆಟ್ನಪ್ಪ ಮಾಡ್ತಾರೆ ಎಲ್ಲಿ ಮಾಡ್ತಾರೆ? ನಾನೇ ಹಾಕೊಂತೀನಿ. ಅಲ್ಲ ಬಿಚ್ತಾ, ಒಂದ್ ನಿಮಿಷ ನೋಡ್ತಾ ಇದಾರೆ. ತಡಿ ಒಂದ್ ನಿಮಿಷ, ಅದೇನಾಗಿದೆ? ನಿನ್ ಚರ್ಮ ಯಾವ ತರ ಇದೆ? ಮೈ ಹಿಂಗ್ ಒಣಗೋಗತ್ತೆ. ಇರಮ್ಮ ಮೈ ಹಿಂಗೆ ಒಣಗೋಗತ್ತೆ ಪಾಪ. ಒಣಗೋಗ್ತಿದೆ ನೋಡಿ. ಇರಮ್ಮ ಮೈ ಹಿಂಗೆ ಒಣಗೋಗುತ್ತೆ. ಹಿಂಗೆ ಒಣಗೋಗಿ ಸತ್ತೋಗ್ತಾರೆ ಎಲ್ಲಾರು. ನಾನು ಎಣ್ಣೆ ಹೊಡಿತೀನಿ ಅಣ್ಣ. ಇದೆ ನಮ್ಮ ಅಮ್ಮ ನಾನೇ ಮಾಡಲ್ಲ. ಮುಂದೆ ಬಾ. ಅವ್ರು ಯಾರು? ನೀನ್ ಮುಂದೆ ಹೋಗಲಿ. ಕ್ರೈಮ್ ಅವ್ರು ಬಂದ್ರು ಅಂತ ವಿಷಯ ಬಂದದ, ನೋಡೋಣ ಬನ್ನಿ. ಲೈವ್ ಅಲ್ಲೇ ಇರ್ತೀವಿ. ಓ, ಕ್ರೈಮ್ ಅಲ್ವಂತ ಟೈಡಲ್ಲಿ ಇನ್ನೊಂದು ಕೇಸ್ ಬಂದಿದೆ ನೋಡಿ ಸ್ನೇಹಿತರೆ. ಫ್ರೆಂಡ್ಸ್ಗಳೆಲ್ಲ ಸೇರಿ ಹಿಡಿದಿರೋರು, ಹಿಂದೆ ಇರೋರು, ಅದನ್ನ ಹೇಳ್ಬಿಡಿ. ಸ್ನೇಹಿತರೆಲ್ಲ ಸೇರಿ ಹಿಡ್ದಿರೋದಂತೆ. ಓ ಇಲ್ಲ ಬ್ರೋ, ನಿಮ್ಮ ಫ್ರೆಂಡ್ಸ್ನೆಲ್ಲ ವಿಡಿಯೋ ಮಾಡ್ತೀನಿ ಬನ್ನಿ. ಏನು ಕಾಲು ಎಷ್ಟು ತಗೊಂತೆ ಟೈಡಲ್ ದಿನ? ಟೈಡಲ್ ಎಷ್ಟು ತಗೊಂತೆ? ಅಲ್ಲ ಎಷ್ಟು ತಗೊಂತೆ ಹೇಳೋ, ಪರವಾಗಿಲ್ಲ. ಟೈಡಲ್ ಕೈ ತೋರ್ಸ. ಕತ್ತು ನೋಡಿ ಸರ್ ಒಂದು. ನಿಮ್ಮ ಫ್ರೆಂಡ ಇವರು? ಇಲ್ಲಿ ಬರಪ್ಪ, ಇಲ್ಲಿ ಇಲ್ಲಿ ಇಲ್ಲ ಓಡಲ್ಲ, ಓಡಬೇಡ, ಇರೋ. ನೋಡಿ ಸ್ನೇಹಿತರೆ, ಇಲ್ಲಿ ಸಿರಿಂಜ್ ಹೆಂಗಿಟ್ಟವ್ರೆ ಕಾಣಿಸ್ತಿದ್ಯಾ? ನೋಡಿ ಸರ್, ಹೇಳ್ರಿ ಬಸ್ ಅಷ್ಟೇ ಬಿಡ್ರಿ ಬಸ್. ಎಷ್ಟು ತಗೊಂತೆ ಟೈಡಲ್ ಡೈಲಿ? ಲಾಸ್ಟ್ ಒಂದೇ ಬಸ್. ನಿದ್ದೆ ಬರಲ್ಲ ಅದೇ ಎಲ್ಲ ನಿದ್ದೆ ಬರಲ್ಲ, ಏನ್ ಮಾಡೋಣ? ಅದು ಕೈಯಲ್ಲಿ ಏನಿದೆ ತೋರ್ಸು, ಕೈಯಲ್ಲಿ ತೋರ್ಸು. ಆಲ್ರೆಡಿ ಹೌದಾ? ಇನ್ಫೆಕ್ಷನ್ ಶುರುವಾಗಿದೆ ಕೈಯಲ್ಲಿ ಸರ್. ಒಂದು ಕತ್ತು ನೋಡಿ ಸರ್, ಕೊಳ್ತೋಗ್ಬಿಟ್ಟಿದೆ ಕತ್ತು ಎಲ್ಲ.
ಅದರಲ್ಲಿ ಮಾಡ್ತಾರ ಎಷ್ಟು ಆ ಕಡೆ ಎಷ್ಟು ಒಂದು ಮಾತ್ರೆ ಯಾರಪ್ಪ ನಗರ ಅಲ್ಲೇ ಅಣ್ಣ ಸಿಗೋದಿಲ್ಲ. ಒಂದು ಮಾತ್ರೆ ಎಷ್ಟು? ಪೊಲೀಸ್ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಿಲ್ವಂತ ಯಾರಾದ್ರೂ ಅಲ್ಲಿ ಗೇಟ್ ಹತ್ರ ಇರುತ್ತೆ. ಅವ್ರಿಗೆ ಗೊತ್ತಾಗಲ್ಲ. ಸುಬ್ರಹ್ಮಣ್ಯಪುರ ಅಲ್ಲ, ಸುಬ್ರಹ್ಮಣ್ಯಪುರನ ಅವರೇ ಬರ್ಬೇಕು ನೀವು. ಅಲ್ಲ, ಸುಬ್ರಹ್ಮಣ್ಯಪುರ ಬರ್ತಾರೆ. ಇಲ್ಲೇ ಇರೋದು. ಅದೇ ಇಲ್ಲನೇ ಬರ್ತಾರೆ. ಕಂಟ್ರೋಲ್ ರೂಮ್ ಫೋನ್ ಹೋಗಿದೆ, ಪಾಪ ಅವ್ರಿಗೆ ಗೊತ್ತಾಗ್ತಿಲ್ವಂತ ಬರೋದು. ಯಾರೋ ಹಾಕಿದ್ರು. ಏನ್ ನಿಮ್ಮ ಹೆಸರು? ಯಾವ ಊರು ಹುಟ್ಟಿದ್ದು? ಇಲ್ಲೇ ಇದೆ. ತಗೊಂತಾರೆ ರೈಡಲ್ಲೂ. ಯಾರ ಮಚ್ಚ ಅದು ಲೇಡಿ? ಯಾರ ಲೇಡಿ ಮಾರೋದು ಅಂತ ಹೇಳ್ತವ್ರಲ್ಲ ಯಾರು? ಲಕ್ಷ್ಮಿ ಎಲ್ಲಿರೋದು ಮನೆ? ಎಲ್ಲಿ ಹಾಕೋರು? ಲಾಕ್ ಆಗಿಲ್ಲ. ಏಯ್ ಯಾವಾಗ? ನಿನ್ನೆ ಏನು ವಿಷಯಕ್ಕೆ? ಸುವಾಸ ಇದಕ್ಕೆ ಅಣ್ಣ ಇದೇ ಯಾರ್ಯಾರು ಲಾಕ್ ಆಗಿರೋದು? ಸುವಾಸನ್ ಕಟ್ಸಿ ಅದು ಬಾಪ ಇಲ್ಲಿ ಜೊತೆ ನಿಂತ್ಕೋ. ಏನಾಗಲ್ಲ, ಎಲ್ಲ ಮಾಡ್ಬೇಕಾದ್ರೆ ಜೊತೆಲಿ ಇರ್ತೀರಾ. ಇವಾಗ ಏನಾಗ್ಬಿಡುತ್ತೆ ಗೊತ್ತಿಲ್ಲ, ನಾನ್ ಗೊತ್ತಿಲ್ಲ, ಅವ್ನು ಗೊತ್ತಿಲ್ಲ. ಪಬ್ಲಿಕ್ ನೀವು ಮಾತಾಡ್ರಮ್ಮ. ಅದಕ್ಕೆ ಅಣ್ಣ ಮಾತಾಡ್ತಾರ. ನೋಡಿ ಇಂಥ ಹುಡುಗರೆಲ್ಲ ಕೈ ಎತ್ಕೊಂಡ್ರೆ ಇದು ಕ್ಲೀನ್ ಮಾಡ್ಬೋದು. ನೀವೆಲ್ಲ ಹೇಳ್ರಮ್ಮ, ನಾವು ನಮ್ಮ ಮೇಲೆ ಬಂದ್ರೆ ಬಿಡಲ್ಲ ಅಂತ ನೀನು ಲೈವ್ ಅಲ್ಲಿ ಹೇಳಿ. ಹೇಳಿ, ಲೈವ್ ಅಲ್ಲಿ ಇದ್ದೇವೆ. ಏನ್ ಅನ್ಸುತ್ತಿದೆ ಇದೆಲ್ಲ ನೋಡಿದ್ರೆ? ನೀವೇ ಹೇಳಿ ಬಸ್ ಹೇಳ್ತೀನಿ. ಅಲ್ಲಮ್ಮ, ಇವೆಲ್ಲ ಇದ್ಮೇಲೆ ಬಂದ್ರೆ ಬಿಡಬೇಡಿ. ಇಲ್ಲಣ್ಣ ಅಣ್ಣ, ಒಂದು ತುಂಬಾ ದಿವಸದಿಂದ ಗಲಾಟೆ ನಡೀತಾ ಇದೆ ಇಲ್ಲಿ. ತುಂಬಾ ದಿವಸದಿಂದ ಹೊಡೆದಾಟಗಳು ನಡೀತಾ ಇದೆ, ಎಲ್ಲಾ ತರನು ಆಗ್ತಾ ಇದೆ. ಬಟ್ ಯಾರು ಅದನ್ನ ಕೇರ್ ಮಾಡ್ತಾ ಇಲ್ಲ ಅಷ್ಟೇ ಇಲ್ಲಿ. ನಾನು ನೈಟ್ ನಿದ್ದೆ ಬರಲ್ಲ ಅಂತ ಒಂದು ಮಾಡೋದು ಅಷ್ಟೇ. ಇವಾಗ ನೈಟ್ ಯಾವಾಗ ಫಿಟ್ ಮಾಡಿದ್ರು? ನಿನ್ನೆ ಅಂತ ಎಷ್ಟೊತ್ತಿನಲ್ಲಿ? ಅದು ಗೊತ್ತಿರೋದು ಸುಬ್ರಹ್ಮಣ್ಯಪುರ ಸ್ಟೇಷನ್. ಅವ್ರ ಇಲ್ಲೇ ಇರೋದು ಬಾಣ, ಇಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ. ಮನೇಲಿ ಯಾರು ಇರ್ತಾರೆ? ಅದೆಲ್ಲ ಗೊತ್ತಿಲ್ಲ. ಯಾರಿಲ್ಲ, ನೀನ್ ನೋಡ್ಕೊಂಡ್ ಹೋಗಿ. ಇವಾಗ 3 ಜನ ಹೋದ್ರಲ್ಲ ಅವರು. ಹೇಳ್ತದೆ ಸಾಂಗ್ ಓಡ್ತೈತೆ. ಇಲ್ಲಿ ಗೊತ್ತಾಗ್ತಾ ಇಲ್ವಾ ನಮ್ಗೆ? ಇಲ್ಲೇ ಪಕ್ಕದಲ್ಲಿ ಅಂಗಡಿ ಈವೆಂಟ್ ಹುಡುಗರ್ದು. ನಾನು ಹೇಳ್ತಿರೋದು ಈಗ ಯಾವಾಗ ಬಂದ್ರು ಮಾಡ್ರಮ್ಮ, ಮಾಡಿ ಇನ್ಫಾರ್ಮ್ ಮಾಡಿ, ನಮ್ಗೆ ಇನ್ಫಾರ್ಮ್ ಮಾಡ್ರಮ್ಮ. ಇವರೆಲ್ಲ ಮಾಡ್ತಾರ. ಹೌದೌದು, ನೀವು ವಿಡಿಯೋ ಮಾಡ್ತಾ ಇದೀರಲ್ಲ, ಅವರು ಮಾಡ್ತಾರ ಅಂತ ಕೇಳ್ತಾರೆ. ಇದು ಗೊತ್ತಾಗಿಲ್ಲ ಅಂತ ಕಮಿಷನ್ ನೋಡಿ, ಇನ್ನೂ ಗೊತ್ತಾಗಿಲ್ಲ ಪೊಲೀಸರಿಗೆ. ಸರ್ ಪಾಪ ಸರ್ ಏನೋ ಗೊತ್ತಾಗ್ಲಿಲ್ಲ. ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಗೊತ್ತಿದೆ. ಬಟ್ ಏನು ಅಂದ್ರೆ ಅದೇ ಅವನೇ ಹೇಳ್ತಾವನಲ್ಲ, ಇವಾಗ ಮೊನ್ನೆ 3-4 ಜನ ಕರ್ಕೊಂಡು ಹೋಗಿದ್ದಾರೆ ಅಂತ ಅವನೇ ಹೇಳ್ತಾವನಲ್ಲ. ನಿನ್ನೆ ನೈಟ್ ಸುವಾಸನ್ ಹಾಕೊಂಡು ಹೋಗಿ ಸ್ಟೇಷನ್ ಹತ್ರ ಕೆಂಪ ಮತ್ತೆ ಶಿವಾಸನ್ ಹಾಕೊಂಡು ಹೋಗಿ ಎಲ್ಲ ಲಾಕ್ ಆಗಿ ಒಂದ್ ಕಡೆ ಎಲ್ಲ ನೈಟ್ 11 ಗಂಟೆಗೆ ಈಚೆ ಬಿಟ್ಟವ್ರು ಸರ್ ಅವರು. ಅದೇ ಕೆಲಸಗಳು ಮಾಡೋದು ಇವ್ರುಗಳು. 11 ಗಂಟೆಗೆ ಬಿಟ್ಟವ್ರು ನೈಟ್. ಇಬ್ರು ಅವಾಗಲೇ ಮಾತಾಡಿದ ಪದೇ ವಿಷಯ. ಇಲ್ಲ ನಾನು ಯಾರೋ ನನ್ಗೆ ಹೇಳಿದ್ರು, ಅಲ್ಲಿಂದ ನಾನು ಸರಿ ಇರು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ನಾನು ಡೈರೆಕ್ಟ್ ಎಲ್ಲಿ ಇರೋ ಪದಗಳು ಇಲ್ಲೆಲ್ಲ ಆಲ್ಮೋಸ್ಟ್ ಐತಣ್ಣ, ಇಷ್ಟೊಂದು ಕಡೆ ಜಾಗಗಳು ಐತೆ. ಹುಡುಗರು ಅಲ್ಲಿ ಯಾವಾಗ್ಲೂ ಬರ್ತಾನೆ ಇರ್ತಾರೆ. ಬೈಕಲ್ಲಿ ಹೋಗಿ ನೋಡ್ರಿ. ಹಂಗೆ ನೋಡಿ ಯಾರಾದ್ರು ಅಚ್ಚ. ಇವಾಗಲೂ ನಮ್ಮ ಏರಿಯಾದಲ್ಲಿ 3 ಜನ ನಡ್ಕೊಂಡು ಹೋದ್ರು. ಯಾರು ಅಂತವನೇ ಮಾತಾಡ್ಕೊಂಡು ಹೋದ್ರು. ಬೈಕಲ್ಲಿ ಹಿಡ್ಕೊಂಬ ಹೋಗ್ತಾರೆ. ನನ್ನ ಫೋನಲ್ಲೇ ನಮ್ಮ ಹುಡುಗರು ಬಿಡ, ಯಾಕೋ ನನ್ನ ಫೋನಲ್ಲಿ ಇವಾಗ ಬಿಡು ಏನು ಮಾಡಿಲ್ಲ. ಅವರು ನನ್ನ ಹತ್ರನೇ ಬಂದು, ನಾನು ಅಲ್ಲಿ ಮರ ಮುಂದೆ ಇವಾಗ ಇವತ್ತು ಟೀ ನಾನೇ ತಗೊಂಡು ಕೊಟ್ಟನಲ್ಲ. ಫೋನ್ ಮಾಡಿ ಫೋನ್ ಇನ್ಕಮಿಂಗ್ ಕಾಲ್ ಬಾರೋ ಮನೆ ನನ್ಗೆ ಗೊತ್ತು. ಹುಡುಗರು ಇವಾಗ ಅಲ್ಲೇ ಅವರೇ, ನಮ್ಮ ರೋಡಲ್ಲಿ ಅವ್ರು ಇವಾಗ್ಲೂ. ಹುಡುಗರು ಬೇಕಾ ನಿಮಗೆ? ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಬರ್ತೀಯ ಹುಡುಗರನ್ನ? ಹುಡುಗರು ಕರ್ಕೊಂಬರ್ತೀನ ಹೋಗಿ. ನಿನ್ ಜೊತೆಲಿರೋ, ನೀನೇ ದೂರ ಇದ್ರೆ ಹೆಂಗೋ? ಜೊತೆಲಿ ಇರ್ಬೇಕು. ನೀವೆಲ್ಲ ಜೊತೆಲೆ ಎಲ್ಲ ಮಾಡ್ತೀರಾ? ಹುಡ್ಕೊಂಡೇ ಬಂದೆ ಬಸ್. ನಾನು ನೈಟ್ ಹೋದ್ ಮಾತ್ರ ಬಸ್ ನಿದ್ದೆ ಬರಲ್ಲ ಮಾಡೋದು ಅಷ್ಟೇ. ಬಸ್ ಕಿವಿ ಎಲ್ಲ ಕೊಳ್ತೋಗಿದ್ಯಲ್ಲೋ ಯಪ್ಪ.
ಎಳಿ ಕೈ ಎರಡು ಕೈ ಎಳಿ ಒಂದ್ಸಲ ನೋಡೋಣ ಸರ್. ನೋಡಿ ಸರ್ ಅಲ್ಲಿ ಆ ಕೈ ನಿನ್ನೆ ನೈಟ್ 11 ಏನಿದು ಕೈ ಎಲ್ಲ ಈ ತರ ಗೀಚ್ಕೊಂಡಿದ್ಯಾ? ಏನ್ ಸಮಾಚಾರ? ಸುಭಾಷ ಇವರೆಲ್ಲರೂ ಇಲ್ವಂತೆ, ನಿನ್ನೆ ಹಾಕೊಂಡು ಹೋಗೋರೆ ಅಂತ ಅನ್ಬಿಟ್ಟು ಅವ್ನು ಹೇಳ್ತಾವನೆ. ಅವ್ನು ಬರತ್ತ ಕರಿ ಬರತ್ತ, ನಿನ್ನೆ ನೈಟ್ ಹಾಕೊಂಡು ಕರಿ ಬರತ್ತ, ಇಲ್ಲೇ ಬಂದ್ಬಿಟ್ಟು ಅವನೇ ಮಾತಾಡ್ತಾವನೆ. ನೀನ್ ನೋಡೋಬೇಡಪ್ಪ, ಆಯ್ತು ಕುತ್ಕೋ ಕೆಳಗಡೆ ಕುತ್ಕೊಂಡ್ಬಿಡು. ಆಯ್ತು ಕುತ್ಕೋ ನೀನು. ಆಯ್ತು ಚೆನ್ನಾಗಿದ್ನಾ? ನಿಮ್ಮ ಯಾವ ಊರು? ನಂಗೆ ಅಪ್ಪ ಅಮ್ಮ ಇರೋದು ಎಲ್ಲರೂ ಅವರೇ. ಮದುವೆ ಆದ ಈ ಥರ ಒಂಚೂರು ಜಗಳ ಆಯಿತು ಅಂದ್ಬಿಟ್ಟು ಮನೆಗೆ ಅದೊಂದು ಕಾರಣಕ್ಕೋಸ್ಕರ ಬೇಡ ಮಾಡ್ತಾರೆ ಅಷ್ಟೇ. ಸುವಾಸ ಅಂತ ಬರ್ತಾನೆ, ಅವನೇ ಪೆಡ್ಡರ್ ಹಾಕುತ್ತೆ. ಚಿಕ್ಕದ್ ನೋಡೋದು ಅವನಿಗೆ ನಮ್ಗೆ ಅದೊಂದು ಕಾರಣಕ್ಕೋಸ್ಕರ ಮಾಡಿದ್ರೆ ಸ್ವಲ್ಪ ಮಾಡ್ತಾ ಇರೋದು. ಈ ಫೋನಲ್ಲಿ ಈಗ ಬ್ಯಾಟ್ರಿ ಲೋ ಆಗ್ತಿದೆ. ಇದು ಇನ್ನೇನು 1% ಇದೆ. ಇದು ಶೇರ್ ಆಗಬೇಕು. ಸೊ ಹಾಗಾಗಿ ಇದ್ರ ಕ್ಲೋಸ್ ಆಗಿ ಇನ್ನೊಂದು ಬೇರೆ ಫೋನಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ.